ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಯಾರ ನಿವೇಶನ ದಕ್ಷಿಣಕ್ಕೆ ಭಾಗಕ್ಕಿದೆ, ಅಂದರೆ ದಕ್ಷಿಣಕ್ಕೆ ಡೋರ್ ಇದೆ, ಇದು ಈ ನಿವೇಶನ ಇರ್ತಕ್ಕಂಥವರೆಲ್ಲ ಸಹಿತವಾಗಿ ಈ ವಿಡಿಯೋಸ್ನ ನೋಡಿ ಮರಿಬೇಡಿ. ಈ ದಕ್ಷಿಣಕ್ಕೆ ನಿವೇಶನ ಇರ್ತಕ್ಕಂಥವ್ರಿಗೆ ಏನು ಸಮಸ್ಯೆಗಳು ಕಾಡ್ತದೆ, ಆ ಸಮಸ್ಯೆಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಖಂಡಿತವಾಗಿ ಈ ವಿಡಿಯೋ ಯಾರೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಮನೆ ದಕ್ಷಿಣಕ್ಕೆ ಮುಖ ಮಾಡಿದೆ ಅಂದಾಗ ಮಸ್ಟ್ ಆ್ಯಂಡ್ ಶುಡ್ ಏನು ಸಮಸ್ಯೆಗಳು ಬರ್ಬೋದು, ಯಾವ ರೀತಿಯಾಗಿ ಅವರು ಅಭಿವೃದ್ಧಿ ಮಾಡ್ಕೋಬೋದು. ಇಟ್ಸ್ ಎ ವೆರಿ ಪ್ರಿಸೈಸಿಂಗ್ ವಿಡಿಯೋ. ಖಂಡಿತ ಆ್ಯಸ್ ಪರ್ ವಾಸ್ತು ದಕ್ಷಿಣವನ್ನು ಆಡಳಿತ ಮಾಡ್ತಕ್ಕಂಥದ್ದು ಡೈಟಿ, ಅಂದರೆ ದೇವತೆ ಯಮ ಯಾವತ್ತೂ ನ್ಯಾಯಕ್ಕೆ, ಶಿಸ್ತಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವನು. ಯಾರ ಮನೆ ದಕ್ಷಿಣಕ್ಕೆ ಮನೆ ಮುಖ ಮಾಡಿರ್ತದೋ ಆ ಮನೆ ಹೆಚ್ಚು ಶಿಸ್ತುಬದ್ಧವಾಗಿ ಕೂಡಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಇದು ಬೇಕಾದರೆ ನೋಡ್ಕೊಂಬನ್ನಿ, ನಾನು ಚಾಲೆಂಜ್ ಮಾಡಿಬಿಡ್ತೀನಿ. ಪ್ರಿಸೈಸ್ ಟೈಮಿಂಗ್ಸ್, ಈ ಟೈಮಿಂಗ್ಸಾಗಿ ಎದ್ದೇಳಬೇಕು, ಅಫ್ಕೋರ್ಸ್ ಎದ್ದೇಳ್ತಾರೆ. ಈ ಟೈಮಿಂಗ್ ಕೆಲಸ ಮಾಡಬೇಕು, ಅಫ್ಕೋರ್ಸ್ ಮುಗಿಸ್ತಾರೆ. ಈ ಕೆಲಸ ಇವತ್ತು ಮುಗಿಬೇಕು, ಅಫ್ಕೋರ್ಸ್ ಮುಗಿಸ್ತಾರೆ. ಇದು ಸತ್ಯ. ನ್ಯಾಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು, ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಧರ್ಮದೇವತೆ, ನ್ಯಾಯದೇವತೆ ಕೂಡ ಈ ಡೈಟಿ ಯಮ ಆಗುತ್ತೆ. ಹಾಗೆ ಮುಖ್ಯವಾಗಿ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಗ್ರಹ ಕುಜನ ತತ್ವ. ನಾವೇನು ಆ ಯಮನ ಬಾಗಿಲು ಅಂತೀವಿ. ನೀವು ತಿರುಪತಿಗೆಲ್ಲ ಹೆಚ್ಚು ಕಡಿಮೆ 90% ಎಲ್ಲ ಹೋಗಿದ್ದೀರ. 3ನೇ ಬಾಗಿಲು ಎಂಟ್ರೆನ್ಸ್ ಇರೋದೇ ದಕ್ಷಿಣಕ್ಕೆ. ದಕ್ಷಿಣ ಎಂಟ್ರೆನ್ಸ್ ಮಾಡಿದ್ದಾದ ಮೇಲೇ ಅಲ್ಲಿ ಅಬಂಡೆಂಟಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ದಕ್ಷಿಣ ಕೆಟ್ಟದ್ದು ಅಂತ ಹೇಳ್ತೀವಿ, ಹೌದು, ಕೆಟ್ಟದ್ದೂ ಇದೆ, ಹಾಗೆ ಅತೀ ಒಳ್ಳೆಯದು ಕೂಡ ಇದೆ. ಅಲ್ಲಿ ಬರ್ತಕ್ಕಂಥ ನ್ಯೂನತೆಗಳು ಬರುತ್ತೆ, ಆ ಮನೆಯಲ್ಲಿ ಯಾಕೆ ಕೋಪಿಷ್ಠರು ಜಾಸ್ತಿ ಆಗ್ತದೆ, ಯಾಕೆ ಅಲ್ಲಿ ಅಣ್ಣ ತಮ್ಮಂದರ ಸಮಸ್ಯೆಗಳು ಬರುತ್ತೆ, ಯಾಕೆ ಅಲ್ಲಿ ಶತ್ರುವಾದ ಇರ್ತಕ್ಕಂಥದ್ದು ಇರುತ್ತೆ, ಯಾಕೆ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಬಿಕಾಸ್ ಆಫ್ ಕುಜನ ತತ್ವ. ನೋಡ್ಕೊಳ್ಳಿ, 1 ಮತ್ತು 8ರ ಅಧಿಪತಿ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜ. ಯಾಕೆ ಸಮಸ್ಯೆಗಳು ಬರುತ್ತೆ? ಎಲ್ಲಿ ಅಧರ್ಮ, ಅಷ್ಟಮ ಸ್ಥಾನ ಅಧರ್ಮದ ಸ್ಥಾನ. ಅಧರ್ಮವಾಗಿದ್ದಾಗ ಅಲ್ಲಿ ಶತ್ರುಬಾಧೆ, ಅನ್ನೋನಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ. ಯಾವಾಗಲೂ ಮನೆಯಲ್ಲಿ ಕೋಪದಿಂದ ಫ್ಯಾಮಿಲಿಯ ವಿಚಾರದಲ್ಲಾಗಿರ್ಬೋದು, ಅನೇಕ ರೀತಿಯಾದಂಥ ವ್ಯಾಜ್ಯಗಳ, ಅಣ್ಣ ತಮ್ಮಂದರ ಸಮಸ್ಯೆಗಳಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಆ ಮನೆಯಲ್ಲಿ 100% ಇದ್ದೇ ಇರ್ತದೆ. ಯಾವಾಗ ಅಧರ್ಮವಾಗಿದ್ದಾಗ, ಸರಿಯಾದಂಥ ಮೇಯ್ನ್ ಡೋರ್ ಇಡದಲೇ ಇದ್ದಾಗ, ಸರಿಯಾಗಿ ವಾಸ್ತು ಇಲ್ಲದೇ ಇದ್ದಾಗ ಯಾವಾಗೆಲ್ಲ ಸಮಸ್ಯೆಗಳು ಬರಬಹುದು. ಒಂದು ಸರಳವಾಗಿ ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿ. ನಿಮ್ಮ ನಿವೇಶನ ದಕ್ಷಿಣಕ್ಕೆ ಇದೆ, ನಿಮ್ಮ ನಿವೇಶನ ದಕ್ಷಿಣ ಮುಖಕ್ಕೆ ಇದೆ ಅಂದಾಗ ಅಲ್ಲಿ ನೀವು ಎಂಟ್ರೆನ್ಸ್ ತಗೊಳ್ತಕ್ಕಂಥದ್ದು ದಾರಿ ಇಲ್ಲ. ನಾವು ಪಶ್ಚಿಮದಿಂದ ಬರ್ತಾ ಇದ್ದೀವಿ ಗುರುಗಳೇ, ಇಲ್ಲಿ ಮೊದಲೇ ಸ್ಟಾರ್ಟ್ ಆಯಿತು ಸಮಸ್ಯೆ. ನಾವು ಪಶ್ಚಿಮದಿಂದ ಎಂಟ್ರಿ ಆಗ್ತೀವಿ, ಆಮೇಲೆ ದಕ್ಷಿಣಕ್ಕೆ ಬರ್ತೀವಿ. ಇಲ್ಲಿ ಪ್ರತಿಶತ ಮನೆಯಲ್ಲಿ ಶತ್ರುಕಾಟ ಇದ್ದೇ ಇರ್ತದೆ. ಅನ್ಯತಃ ಅನ್ನೋನಾಗಿ ಸಮಸ್ಯೆಗಳು ಬರ್ತದೆ. ಜಗಳಗಳು, ನೆರೆಯವರೇ ಸಂಬಂಧಪಟ್ಟಿರ್ತಕ್ಕಂಥ ಜಗಳಗಳು, ಚಿಕ್ಕಪ್ಪ ದೊಡ್ಡಪ್ಪ ಸಮಸ್ಯೆಗಳು, ಹಾಗೆ ಅಣ್ಣ ತಮ್ಮಂದರ ಸಮಸ್ಯೆಗಳು ಪ್ರತಿಶತ ಮನೆಯಲ್ಲಿ ಇದ್ದೇ ಇರ್ತದೆ. ನೆಮ್ಮದಿಯಾಗಿರೋದಿಲ್ಲ. ಇದು ಫಸ್ಟ್ ಮೇಯ್ನ್ ಪಾಯಿಂಟ್. ಇದೆಯಾ ನೋಡ್ಕೊಳ್ಳಿ. ಹಾಗೆ ದಕ್ಷಿಣಕ್ಕೆ ರೋಡ್ ಇಟ್ಟಿದೆ, ಆ ಕಡೆನೇ ರೋಡ್ ಇಟ್ಟಿದೆ. ನೈಋತ್ಯಕ್ಕೆ ರೋಡ್ ಇಟ್ಟಿರ್ಬೋದು, ಹಾಗೆ ದಕ್ಷಿಣಕ್ಕೆ ರೋಡ್ ಇಟ್ಟಿರ್ಬೋದು. ಆ ಮನೆಗೆ 3 ರಸ್ತೆ ಕೂಡಿರ್ಬೋದು ನೈಋತ್ಯಕ್ಕೆ. ಅಲ್ಲೂ ಕೂಡ ಮನೆ ಸಮಸ್ಯೆಗಳು ಉಲ್ಬಣವಾಗ್ತದೆ. ಯಾಕೆಂದರೆ ಅವೆಲ್ಲ ಪೈಸಾಚಿಕ್ ಝೋನ್. ಅಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ನೋಡಿ. 4 ಭಾಗಗಳನ್ನಾಗಿ ಮಾಡಿದ್ರಲ್ಲಿ
4 ಭಾಗ ಹೇಗೆ? ದಕ್ಷಿಣ ಆಗ್ನೇಯ, ಹಾಗೆ ದಕ್ಷಿಣ ಆಗ್ನೇಯ ಆದ ನಂತರ ಆಗ್ನೇಯ ದಕ್ಷಿಣ ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ದಕ್ಷಿಣ ನೈಋತ್ಯ, ನೈಋತ್ಯ ದಕ್ಷಿಣ ಅಂತ ಕೂಡ ಕರಿತೀವಿ. ನೈಋತಿ ಆಡಳಿತ ಮಾಡ್ತಕ್ಕಂಥದ್ದು, ರಾಕ್ಷಸ ಆಡಳಿತ ಮಾಡ್ತಕ್ಕಂಥದ್ದು ಈ ನೈಋತ್ಯ ಭಾಗ. ಶುಕ್ರ ಮತ್ತು ಕುಜನ ಆಡಳಿತ ಅಲ್ಲಿ ಆಗ್ನೇಯ ದಕ್ಷಿಣವನ್ನು ನೋಡಿದಾಗ, ಆಗ್ನೇಯ ದಕ್ಷಿಣಕ್ಕೆ ನಾವು ಮೇನ್ ಡೋರ್ ಇರತಕ್ಕಂಥದ್ದು ಅಲ್ಲೊಲ್ಲೇ ಇರಬೇಕಾಗ್ತದೆ, ಎಲ್ಲೂ ಇರೋಕ್ಕಾಗಲ್ಲ. ಅಫ್ಕೋರ್ಸ್ ದಕ್ಷಿಣಕ್ಕೆ ಸರಿಯಾಗಿ ಆ ಕ್ಷೇತ್ರಫಲ ಅಳತೆಯನ್ನು ನೋಡಿಕೊಂಡು ಮಧ್ಯಭಾಗ ಸೆಂಟ್ರನ್ನು ಇಟ್ಕೊಂಡು ಅಲ್ಲಿ ಸಾತ್ವಿಕತೆ ಏನಿದೆ, ಅಲ್ಲಿ ರಾಜಸಿಕ ಮತ್ತು ಸಾತ್ವಿಕ ಬರೋದೇ ಕಷ್ಟ. ತಾಮಸಿಕ ಮತ್ತು ರಾಜಸಿಕ ಇರತಕ್ಕಂಥ ಗುಣಗಳು ಜಾಸ್ತಿ ಇರುತ್ತೆ. ರಾಜಸಿಕ ತಾಮಸಿಕವಾಗಿರ್ತಕ್ಕಂಥ ಡೋರನ್ನು ನೋಡ್ಕೋಬೇಕಾಗ್ತದೆ. ಅಥವಾ ರಾಜಸಿಕವಾಗಿದೆಯಾ, ರಾಜಸಿಕ ಫಟಾಫಟ್ ಅಂತ ಅಭಿವೃದ್ಧಿ ಬರ್ತಕ್ಕಂಥದ್ದು, ಅಬಂಡೆಂಟಾಗಿ ದುಡ್ಡು ಬಂದುಬಿಡ್ತದೆ ಆ ಮನೆಗೆ. 8ರ ಸ್ಥಾನ 12 ಮನಿ ಸಿಕ್ಕಾಪಟ್ಟೆ ಫ್ಲೋ ಆಗಿಬಿಡುತ್ತೆ. ಒಳ್ಳೆಯದು ಕೆಟ್ಟದ್ದು ಅದಕ್ಕೆ ಹೇಳಿದ್ದು, ವಿಪರೀತ ಒಳ್ಳೆಯದು ವಿಪರೀತ ಕೆಟ್ಟದ್ದು ದಕ್ಷಿಣ. ಹಾಗಾಗಿ ದಕ್ಷಿಣದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳು ಅದೇ ಥರ ಇದೆಯಾ, ಆ್ಯಸ್ ಪರ್ ವಾಸ್ತು ರೋಡ್ ಇರಬೇಕು, ಆ್ಯಸ್ ಪರ್ ವಾಸ್ತು ಕರೆಕ್ಟಾಗಿ ಡೋರ್ ಇರಬೇಕು, ಆ್ಯಸ್ ಪರ್ ವಾಸ್ತು ಒಳಗಡೆ ಅಲೈನ್ಮೆಂಟ್ ಚೆನ್ನಾಗಿರಬೇಕು. ಮೇಯ್ನ್ ಪಾಯಿಂಟು, ವಾಸ್ತುವಿನ ಪ್ರಕಾರ ನಮ್ಮ ಮನೆ ದಕ್ಷಿಣ ಭಾಗಕ್ಕಿದೆ ಗುರುಗಳೇ. ಈ ದಕ್ಷಿಣ ಭಾಗಕ್ಕಿದ್ದಾಗ ಅಲ್ಲಿ ಏನು ಸಮಸ್ಯೆಗಳು ಕಾಡ್ತಕ್ಕಂಥದ್ದನ್ನು ನಾವು ನಿವಾರಣೆಯನ್ನು ಮಾಡಬೇಕು ಅಂದರೆ, ಮೊಟ್ಟ ಮೊದಲ ಬಾರಿಗೆ ನೀವು ದಕ್ಷಿಣ ಭಾಗಕ್ಕೆ ನಿವೇಶನ ಇದೆ ಎಂದಾಗ ಆ ಮೇನ್ ಡೋರ್ ನಾವು ನೋಡೋದು ಮೇನ್ ಡೋರ್ಗೆ ಬೆಳ್ಳಿಯ ಫಲಕವನ್ನು ಹಾಕೋದು ಮರಿಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಬೆಳ್ಳಿಯ ಫಲಕವನ್ನು ಹಾಕಿ ಆ ಮನೆಯ ಡೋರ್ಗೆ ಫಸ್ಟು ಮೇನ್ ಡೋರ್ಗೆ ಸ್ವಸ್ತಿಕ್ ಇದ್ದರೆ ತುಂಬ ಒಳ್ಳೆಯದು. ಸ್ವಸ್ತಿಕ್ ಚಿಹ್ನೆ ಇರ್ತಕ್ಕಂಥ ಒಂದು ಬೆಳ್ಳಿಯ ಫಲಕವನ್ನು ಮನೆಗೆ ಹಾಕಿ. ಇನ್ನೊಂದು ಮುಖ್ಯವಾಗಿ, ನೀವು ದಕ್ಷಿಣ ಭಾಗಕ್ಕೆ ಮನೆ ಇದೆ ಅಂದಾಗ, ನಿಮ್ಮ ಹಾಲ್ ಇದೆ ಎದುರುಗಡೆ ಎಂದಾಗ, ಎಂಟ್ರೆನ್ಸ್ ಬರ್ತಲೇ ಹಾಲ್ ಬರ್ತದೆ ಗುರುಗಳೇ ಎಂದಾಗ, ಎದುರಾಗಿ ದಕ್ಷಿಣ ಮುಖಕ್ಕೆ ಎದುರಾಗಿ ಬಸವನನ್ನು, ಪಂಚಲೋಹದ ಬಸವನನ್ನು ಪ್ರತಿಷ್ಠಾಪನೆ ಆ ಹಾಲಲ್ಲಿ ಮಾಡ್ಕೊಳ್ಳಿ. ಹಾಲಲ್ಲಿ ಮಧ್ಯಭಾಗನೇ ಮಾಡಬೇಕಾ? ಅಫ್ಕೋರ್ಸ್ ಹಿಂದಗಡೆ ಈ ಜಾಗ ಇದೆಯಾ, ಆ ಮುಖ ಮಾಡಬೇಕು. ಯಾಕೆಂದರೆ ದಕ್ಷಿಣ ಮೂರ್ತಿ ಆಡಳಿತ ಮಾಡುತ್ತೆ ಡೈಟಿ. ಯಮನ ದೇವತೆ ಆಗಿರ್ತಕ್ಕಂಥದ್ದು ಡೈಟಿ ಅಂದರೆ ಶಿವ. ಈ ಶಿವನನ್ನು ಪ್ರತಿನಿಧಿ ದಕ್ಷಿಣಾಮೂರ್ತಿಯನ್ನು ಅಲ್ಲಿ ದಕ್ಷಿಣಾಮೂರ್ತಿ ಆಡಳಿತ ಮಾಡೋದ್ರಿಂದ ಆ ಸಮಸ್ಯೆಯನ್ನು ತಡೆ ಹಿಡಿದಕ್ಕೋಸ್ಕರ ನಂದಿಯನ್ನು ಪ್ರತಿಷ್ಠಾಪಿಸಿ, ಪಂಚಲೋಹದ ನಂದಿ, ನೀವು ಕೂತಿರೋದು ನೋಡ್ಬೋದು, ಈಗ ಕಾಲು ಮಡಚಿ ಈಗ ಕೂತಿರ್ತದೆ ನಂದಿ. ಆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಶತ್ರುಭಾವಗಳು ನಿವಾರಣೆ ಆಗ್ತದೆ. ಹಾಗೆ ಅನೇಕ ರೀತಿಯಾದಂಥ ದೃಷ್ಟಿದೋಷಗಳು ಕೂಡ ನಿವಾರಣೆ ಆಗ್ತದೆ. ಹಾಗೆ ಆ ಮನೆಗೆ ಅಬಂಡೆಂಟಾಗಿ ದುಡ್ಡು ಬರ್ತದೆ, ಅಬಂಡೆಂಟಾಗಿ ದುಡ್ಡು. ನೋಡಿ, ದಕ್ಷಿಣ ಸರ್ವೇ ಸಾಮಾನ್ಯವಾಗಿ ಅತಿ ಶ್ರೀಮಂತಕ್ಕೆ ಬೇಗ ಬರಬೇಕು ಅಂದರೆ ದಕ್ಷಿಣಕ್ಕೆ ಇರಬೇಕು, ಸರಿಯಾಗಿ ನೋಡ್ಕೋಬೇಕು. ದಕ್ಷಿಣಪ್ಪ ನಾನು ದಕ್ಷಿಣಕ್ಕೆ ಇಡಲ್ಲಪ್ಪ, ಯಮನ ಬಾಗ್ಲು ಅಂತ ಎಲ್ಲ ಹೇಳ್ತೀವಿ. ಅಫ್ಕೋರ್ಸ್ ಇಟ್ಸ್ ಅ ಡೇಂಜರಸ್ ಕೂಡ ಇರುತ್ತೆ, ಹಾಗೆ ಅಭಿವೃದ್ಧಿನೂ ಕೂಡ ಇದ್ದೇ ಇರ್ತದೆ. ಅನೇಕ ರೀತಿಯಾದಂಥ ವಾಸ್ತುಗಳು ಇದ್ದಾವೆ. ನಾವು ಡೆಮಾಲಿಷ್ ಮಾಡೋಕ್ಕಲ್ಲ ಗುರುಗಳೇ. ನಾವು ಈಗ ಆಲ್ರೆಡಿ ಇದಕ್ಕೆ ತೊಗೊಂಡಿದ್ದೀವಿ, ಅಪಾರ್ಟ್ಮೆಂಟ್ ತೊಗೊಂಡಿದ್ದೀವಿ, ನಾವು ಹೆಲ್ಪ್ಲೆಸ್ ಆಗಿದ್ದೀವಿ, ನಮ್ಮ ಕೈಲಿಲ್ಲ, ಆಲ್ರೆಡಿ ಫ್ಲ್ಯಾಟ್ ಎಲ್ಲ ಬುಕ್ ಆಗಿದೆ, ಯಾವುದಾದ್ರೂ ಮನೆ ಸಾಕು ಅಂತ. ಯಾಕೆಂದರೆ ಇವಾಗ ನಾವು ದುಡ್ಡಿದೆ ಅಂತ ಏನಂಗೆ ತೊಗೊಳಕ್ಕೂ ಆಗಲ್ಲ, ಬಟ್ ನಮ್ಗೆ ಯಾವ ಜಾಗ ಸಿಗುತ್ತೋ ಅದನ್ನು ತೊಗೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡುತ್ತೆ. ಆವಾಗ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಇದು ಮೋಸ್ಟ್ ಪ್ರಾಬಬಲಿ ದಕ್ಷಿಣಕ್ಕೆ ಮನೆ ಇದೆ ಎಂದಾಗ ಈ ರೀತಿಯಾದಂಥ ಪಂಚಲೋಹದ ಆಂಜನೇಯ, ಹಾಗೆ ಪಂಚಮುಖಿ ಆಂಜನೇಯನನ್ನು ನೀವು ನಿಮ್ಮ ಮನೆಯ ಎದುರುಗಡೆ ಸ್ಥಾಪನೆಯನ್ನು ಮಾಡಿಕೊಳ್ಳಿ. ಎದುರುಗಡೆ ಆದರೂ ಹಾಕಿ, ಒಂದು ದಕ್ಷಿಣಕ್ಕೆ, ಅಥವಾ ಮನೆಯ ಒಳಭಾಗದಲ್ಲಾದರೂ ಹಾಕಿ. ಮ್ಯಾಕ್ಸಿಮಮ್ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅನೇಕ ರೀತಿಯಾದಂಥ ವಾಸ್ತುವಿನ ಪರಿಹಾರಗಳು ಬೇಕಾ, ಯಾವ ರೀತಿ ದಕ್ಷಿಣ ನಿವೇಶನ ಇಟ್ಕೋಬೇಕಾಗ್ತದೆ, ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಬೇಕಾಗ್ತದೆ, ಇವೆಲ್ಲವನ್ನು ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನಿಮಗೆ ಅನೇಕ ರೀತಿಯಾದಂಥ ವಾಸ್ತುವಿನ ಪರಿಹಾರ ಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅನೇಕ ರೀತಿಯಾದಂಥ ವಾಸ್ತುವಿನ ಪರಿಹಾರಗಳು ನಮಗೆ ಕೊಡ್ತೀವಿ ಅಂತ ಹೇಳ್ತಾ
ಸರ್ವೇ ಜನ ಸುಖಿನೋ ಭವಂತು.